ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಣದ ಅಕ್ರಮ ವರ್ಗಾವಣೆಯಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ದದ್ದಲ್ ಬಸನಗೌಡ ಅವರ ಪಾತ್ರ ಮತ್ತು ಪಾಲು ಇಲ್ಲವೆಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ ತಿಳಿಸಿದ್ದಾರೆ. ರಾಜಕೀಯ ದುರುದ್ದೇಶ ಇದರಲ್ಲಿ ಅಡಗಿದೆ. ಇವರ ಏಳಿಗೆ ಸಹಿಸದೆ ಕೆಲವರು ವಿಷಯ ಕುತಂತ್ರದಿಂದ ಹೆಸರನ್ನು ಸೇರಿಸಿದ್ದಾರೆ. ಸತ್ಯವನ್ನು ಬಯಲಿಗೆ ಬಿದ್ದ ನಂತರ ದುರುದ್ದೇಶದಿಂದ ಸೇರಿಸಿದ್ದು ತಿಳಿಯುತ್ತದೆ. ದದ್ದಲ್ ಅವರು ಪಾರದರ್ಶಕ ಆಡಳಿತ ನೀಡುವವರು. ಅವರು ಶುದ್ಧ ಹಸ್ತರೆಂದೇ ಜನ 2 ಬಾರಿ ಶಾಸಕರಾಗಿ ಬಹುಮತದಿಂದ ಆರಿಸಿ ಕಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಎಂಬ ಒಂದೇ ಕಾರಣಕ್ಕೆ ತಪ್ಪು ವಿಷಯದಲ್ಲಿ ಸಿಲುಕಿಸಲು ನೋಡಲಾಗುತ್ತಿದೆ. ಅವರು ಕಚೇರಿಗೆ ಹೋದವರಲ್ಲ. ಚುನಾವಣೆ ನೀತಿ ಸಂಹಿತೆಯಿಂದ ಅವರು ಅತ್ತ ಕಡೆ ಹಾಯ್ದಿಲ್ಲ. ಆಗ ನಡೆದ ಅಕ್ರಮ ಹಣ ವರ್ಗಾವಣೆಗೆ ಇವರು ಹೇಗೆ ಕಾರಣರಾಗುತ್ತಾರೆ ಎಂದು ತಿಳಿಸಿದ್ದಾರೆ. ರಾಜಕೀಯದ ಪರಿಶುದ್ಧ ಚಾರಿತ್ರ್ಯ ಹೊಂದಿದವರು. ಎಸ್ಐಟಿ ಇತರೆ ಆರ್ಥಿಕ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆದಿದ್ದು ಸತ್ಯಾಸತ್ಯತೆ ಬಯಲಿಗೆ ಬರುತ್ತದೆ. ಅವರು ಆರೋಪದ ಅಗ್ನಿ ಪರೀಕ್ಷೆಯಿಂದ ಹೊರಬರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.